ಮಾಧ್ಯಮದ ಸ್ನೇಹಿತರಿಗೆ ಸ್ವಾಗತ ಬಯಸುತ್ತಾ ಇವತ್ತಂದ್ರೆ ಬೆಳಗಾವಿ ಜಿಲ್ಲಾ DCC ಬ್ಯಾಂಕ್ ಅಧ್ಯಕ್ಷ ಉಪಾಧ್ಯಕ್ಷ ಚುನಾವಣೆ ಇತ್ತು. ಇವತ್ತು ಜಿಲ್ಲಾ ಉಸ್ತುವಾರಿ ಮಂತ್ರಿ ಅವರ ಅಂದ್ರೆ ಆದೇಶ ಮೇರೆಗೆ ಅವರ ಜೊತೆ ಚರ್ಚೆ ಮಾಡಿ ಎಲ್ಲ ನಮ್ಮ ಆಡಳಿತ ಮಂಡಳಿ 13 ಜನ ಸದಸ್ಯರನ್ನ ಜೊತೆ ಚರ್ಚೆ ಮಾಡಿ ಇವತ್ತು ತಮಗೂ ಅವರಿಗೆ ಪ್ರೆಸ್ ಕಾನ್ಫರೆನ್ಸ್ ಹೇಳಿದ್ದಾರೆ. ಅಂದ್ರೆ ಅಧ್ಯಕ್ಷ ಸ್ಥಾನಕ್ಕೆ ಸನ್ಮಾನ್ಯ ಅಣ್ಣಾಸಾಹೇಬ್ ಜೊಲ್ಲೆ ಅವರು, ಉಪಾಧ್ಯಕ್ಷ ಸ್ಥಾನಕ್ಕೆ ಕಾಗವಾಡ ಶಾಸಕರಾದ ಮಾನ್ಯ ರಾಜು ಕಾಗೆ ಅವ್ರನ್ನ ನಾಮಿನೇಷನ್ ಮಾಡಿದ್ವಿ. 2 ನಾಮಿನೇಷನ್ ಬಂದವ್ರಿ. ಅಂದ್ರೆ 2 ಅವಿರೋಧ ಆಯ್ಕೆ ಆದಂಗೆ ಅಂತೇಳಿ ಅಂದರು. 3 ಗಂಟೆಗೆ ಅದರದೊಂದು ಮೀಟಿಂಗ್ ಆಗ್ತೈತಿ. ಅದಕ್ಕೆ ನಾವೆಲ್ಲ ಚುನಾವಣೆಗಿಂತ ಮುಂಚೆನೂ ಮಾಧ್ಯಮ ಸ್ನೇಹಿತರ ಮುಖಾಂತರ ಜಿಲ್ಲೆ ಜನತೆಗೆ, ರೈತರಿಗೆ, ಗ್ರಾಹಕರಿಗೆ, ನೌಕರಸ್ಥರಿಗೆ ಏನು ಭರವಸೆ ಕೊಟ್ಟಿದ್ದೆ ಅಂದ್ರೆ DCC ಬ್ಯಾಂಕ್ ನಮ್ಮದ ಗುಂಪಿನ ಅಂದ್ರೆ ನಾವು ಜೊಲ್ಲೆ ಅವ್ರು ಕೂಡ ಏನೊಂದು ಪ್ಯಾನಲ್ ಮಾಡಿದ್ದೀವಿ. ಆ ಗುಂಪಿಗೆ ಬಹುಮತ ಬರ್ತೈತಿ. ಅಧ್ಯಕ್ಷ ಉಪಾಧ್ಯಕ್ಷ ನಮ್ಮವ್ರು ಆಗ್ತಿರೋದು ಮೊದಲು ಹೇಳಿದ್ದು. ಅದೇ ಪ್ರಕಾರ ನಾವು ಅವಾಗ ಒಂದು ಮಾತು ಕೊಟ್ಟಿದ್ದು, ಅಧ್ಯಕ್ಷ ಸ್ಥಾನ ಉಪಾಧ್ಯಕ್ಷ ಸ್ಥಾನ 2 ನಾವು ಲಿಂಗಾಯತ ಸಮುದಾಯಕ್ಕೆ ಕೊಡ್ತಂದಿದ್ದು. ಅದರ ಪ್ರಕಾರ ನಮ್ಮ ಪ್ರಾಮಿಸ್ ನಾವು ಫುಲ್ಫಿಲ್ ಮಾಡಿದ್ದೀವಿ. ಅಂದ್ರೆ ನಾನು ತಮ್ಮ ಮುಖಾಂತರ ಇವತ್ತು ಏನು ಹೇಳ್ತೇನೆಂದ್ರೆ ಮುರುಗೋಡು ಮಾಂತಜನ ಆಶೀರ್ವಾದ ಬ್ಯಾಂಕಿಗೆ 100 ವರ್ಷ ಆತ್ರಿ. ಈಗ 100ನೇ ಶತಮಾನೋತ್ಸವದಾಗ ನಾವು ನಡೀತಾ ಇದ್ದೀವಿ. ಆದರೆ ದೇವ್ರ ಇಚ್ಛೆ ಪ್ರಕಾರ ದೇವ್ರು ಯಾವಾಗ ಒಳ್ಳೆಯವ್ರು ಬರಬೇಕು ಬ್ಯಾಂಕ್ನೊಳಗೆ. ಒಂದು ನಿಮ್ಗೆ ಉದಾಹರಣೆ ಹೇಳ್ತೀನಿ. 2004ರಾಗ ನಮ್ಮ ದೇಶಕ್ಕೆ ಅಚಾನಕ್ ಒಬ್ಬ ವರ್ಲ್ಡ್ ಬೆಸ್ಟ್ ಎಕನಾಮಿಸ್ಟ್ ಪ್ರೈಮ್ ಮಿನಿಸ್ಟರ್ ಆದ್ರೆ ಡಾಕ್ಟರ್ ಮನಮೋಹನ್ ಸಿಂಗ್. ಇವತ್ತು ನಮ್ಮ ಬ್ಯಾಂಕಿಗೆ ಬೆಸ್ಟ್ ಆರ್ಥಿಕ ತಜ್ಞರು ಎಕನಾಮಿಸ್ಟ್ ಅಂತಂದ್ರು ತಪ್ಪಾಗ್ಲಿಕ್ಕಿಲ್ಲ. ಅಣ್ಣಾಸಾಹೇಬ್ ಜೊಲ್ಲೆ ಅವರಿಗೆ ಮುರುಗೋಡು ಮಾಂತಜನ ಆಶೀರ್ವಾದದಿಂದ ಅಧ್ಯಕ್ಷ ಆಗುವಂಥ ಅವಕಾಶ ಸಿಕ್ತಂದ್ರೆ ಇಟ್ಟು ದಿವಸ ಎಲ್ಲರೂ ಬ್ಯಾಂಕ್ನಾಗ ಕೂತು ರಾಜಕಾರಣ ಮಾಡಿ ಬ್ಯಾಂಕ್ ನಡೆಸ್ತಿದ್ರು. ಆದರೆ ಇವತ್ತೊಬ್ರು ನಮಗೆ ಇಂಥ ಅಧ್ಯಕ್ಷ ಸಿಕ್ಕಾರಲ್ಲ ರೀ. 5 ವರ್ಷೊಳಗೆ ಅಂದ್ರೆ ಈ ಥರ ಚಿತ್ರ ಬದಲಾಗಿ, ಯಾಕಂದ್ರೆ ಹಣಕಾಸಿನ ಬಗ್ಗೆ ಆರ್ಥಿಕ ಬಗ್ಗೆ ಸಿಕ್ಕಾಪಡೆ ಅನುಭವ ಇರೋದ್ರಿಂದ ಅಂಥ ಅಧ್ಯಕ್ಷ ಸಿಕ್ಕದ್ದು ನಮ್ಮೆಲ್ಲರೂ ಸೌಭಾಗ್ಯ ಮತ್ತು ನಮ್ಮ ರೈತರ ಸೌಭಾಗ್ಯ. ಒಳ್ಳೆಯ ದೃಷ್ಟಿಯಿಂದ ನಡ್ಸ್ಕೊಂಡು ಹೋಗುವಂಥ ಸಂಪೂರ್ಣವಾದಂಥ ಎಲ್ಲ ಭರವಸೆ ಐತಿ. ಅವ್ರ ಅಧ್ಯಕ್ಷರಾಗಿದ್ದರು ಬ್ಯಾಂಕಿನ ಭಾಳ. ಅದಕ್ಕೆ ನಾನು ತಮ್ಮ ಮುಖಾಂತರ ಜಿಲ್ಲೆ ರೈತರಿಗೆ, ಗ್ರಾಹಕರಿಗೆ, ನೌಕರ ಡಿಪಾಸಿಟ್ರಿಗೆ ಒಂದು ಮನವಿ ಮಾಡ್ತೀನಿ. ಯಾಕಂದ್ರೆ ಭಾಳ ಜನ ಎಲ್ಲ ವಾಟ್ಸಪ್ಪಲ್ಲಿ ಸುಮಾರು 1000 ಕೋಟಿ ಡಿಪಾಸಿಟ್ ವಿಡ್ರಾವಲ್ ಆಗೈತೆ ಅಂತೇಳಿ ಎಲ್ಲ ಪ್ರಚಾರ ಮಾಡ್ತಿದ್ರು. ತಮಗೆ ಹೇಳ್ತೀನಿ, ಪ್ರತಿ ವರ್ಷ ಬ್ಯಾಂಕಲ್ಲಿ ಈ ಟೈಮಲ್ಲಿ 700 ಕೋಟಿಯಿಂದ 800 ಕೋಟಿ ವಿಡ್ರಾ ಆಗ್ತಿತ್ತು. ಡಿಸೆಂಬರ್ನಿಂದ ಮಾರ್ಚ್ ಒಳಗೆ ಮತ್ತೆ ಜಮಾ ಆಗ್ತಿತ್ತು. ಈ ಸಲ ಒಂದು 300 ಕೋಟಿ ಜಾಸ್ತಿ ವಿಡ್ರಾ ಆಯಿತು ಡಿಪಾಸಿಟ್. ಅದಕ್ಕೆ ಎಷ್ಟು ಅಪಪ್ರಚಾರ ಮಾಡ್ರಿ ಅಂದ್ರೆ ಜಾರಕಿಹೊಳಿ ಕಡೆ ಬ್ಯಾಂಕ್ ಹೋಗ್ತಿದ್ವಿ, ಬ್ಯಾಂಕ್ ಮುಳುಗ್ತೈತೆ ಅಪಪ್ರಚಾರ ಮಾಡಿ ಯಾಕಂದ್ರೆ ಪಾಪಕ್ಕೆ ತಪ್ಪು ಸಂದೇಶ ಕೊಟ್ಟು 700 800 ಆಗೋಲ್ಲ ಒಂದು 250 ಕೋಟಿ ಹೆಚ್ಚಿಗೆ ಡಿಪಾಸಿಟ್ ವಿಡ್ರಾ ಆಯ್ತು. ಯಾಕಾಯ್ತಂದ್ರೆ ಗೋಲ್ಡ್ ರೇಟ್ ಜಾಸ್ತಿ ಆಗೋದ್ರಿಂದ ಜನ ಬ್ಯಾಂಕ್ ದುಡ್ಡು ತಗೊಂಡು ಗೋಲ್ಡಲ್ಲಿ ಇನ್ವೆಸ್ಟ್ ಮಾಡಿದ್ರು. ಅದಕ್ಕೆ ಇದೆಲ್ಲ ಸುಳ್ಳು ಐತಿ. ಅದಕ್ಕೆ ಯಾರು ಡಿಪಾಸಿಟ್ರು ರೈತರು ಯಾರೂ ಅಂಜಕ್ಕೆ ಹೋಗ್ಬಾರ್ರಿ. ಬ್ಯಾಂಕ್ ಗಟ್ಟಿ ಆಗೈತಿ. ನಾಳಿದ ಅಂದ್ರೆ ನಮ್ಮ ಬೆಳಗಾವಿ ಜಿಲ್ಲಾ ಡಾಕ್ಟರ್ ಮನಮೋಹನ್ ಸಿಂಗ್ ಅಣ್ಣಾಸಾಹೇಬ್ ಜೊಲ್ಲೆ ಅವ್ರ ಕಡೆ ಬ್ಯಾಂಕ್ ಬಂದೈತಿ. ಯಾರೂ ಅಂಜಬೇಡ್ರಿ. ಬೆಸ್ಟ್ ಬ್ಯಾಂಕ್ ನೀಡ್ತೀವಿ. ಅಣ್ಣಾಸಾಹೇಬ್ ಜೊಲ್ಲೆ ಅವ್ರು ನಮ್ಮ ಕನಸು ಇಷ್ಟ ಐತಿ. 10 ವರ್ಷ ಈ ಬ್ಯಾಂಕನ್ನ 6,500 ಕೋಟಿ ಇದ್ದಂಥ ಡಿಪಾಸಿಟ್ನ 10,000 ಕೋಟಿಗೆ ಒಯ್ಬೇಕು. ಅವ್ರು ನಿನ್ನೆ ನಾವು ರಾತ್ರಿ ಇಬ್ಬರು 5 ವರ್ಷೊಳಗೆ ಅಂತಾರೆ. ಅವ್ರು 10 ಬೇಡ 5 ವರ್ಷೊಳಗೆ. ಆಮೇಲೆ ನಿನ್ನ ರಾತ್ರಿ ನಾವು ಕುಂತು ಮಾತಾಡಿದಾಗ ಅವ್ರು ಅದ ಅಂದ್ರೆ ಮಂಗಳೂರದಾಗ ಅಂದ್ರೆ DCC ಬ್ಯಾಂಕ್ ರಾಜ್ಯದಾಗ ನಂಬರ್ 1 ಐತಿ. ನಾವು ಮೊದಲು ನಮ್ಮ ಕರ್ನಾಟಕದಾಗ DCC ಬ್ಯಾಂಕ್ ನಂಬರ್ 1 ಮಾಡುವಂಥ ಇಂಥ ಅನೇಕ ಇದನ್ನೆಲ್ಲ ಅಂದ್ರೆ ಯೋಜನೆ ಇಟ್ಕೊಂಡು ಮಾಡಿದಾರು. ಅದಕ್ಕೆ ನಾವೆಲ್ಲರೂ ಉಸ್ತುವಾರಿ ಸಚಿವರು, ಎಲ್ಲರೂ ಶಾಸಕರು, ಜಿಲ್ಲೆ ಶಾಸಕರು ಎಲ್ಲರೂ ಸಹಕಾರ ಕೊಡ್ತು ಅಂದಿದ್ರು. ಅದಕ್ಕೆ ಚುನಾವಣೆ ನಾವು ಮಾಡೋದಿದ್ದು ಜೋರಾಗಿ ಚುನಾವಣೆ ಮಾಡಿದೆವು. ಚುನಾವಣೆ ಮುಗಿತು. ಈಗ ಎಲ್ಲನೂ ವಿಶ್ವಾಸ ತೊಗೊಂಡು ಚಲೋ ಬ್ಯಾಂಕ್ ನಡಿ ಬೆಳಗಾವಿ ಜಿಲ್ಲೆ ರೈತರಿಗೆ, ಗ್ರಾಹಕರಿಗೆ, ನೌಕರ ಒಳ್ಳೆ ಆಗುವಂಥ ಪ್ರಾಮಾಣಿಕ ಪ್ರಯತ್ನ ನಾವು ಮಾಡ್ತೀವಿ. ಮತ್ತೇನು ಕೇಳಿದ್ರೆ ನಿರ್ದೇಶಕ ಸ್ಥಾನಕ್ಕೆ ನಡೆದಂತ ಚುನಾವಣೆ ನಂತರ ಕೆಲವರು ಏನಂತಂದ್ರೆ ನವರತ್ನ ತೇಲವನ್ನ ಹಚ್ಚುವಂತ ಕೆಲಸ ಮಾಡಿದ್ರು ಡೈರೆಕ್ಟರ್ಗಳಿಗೆ. ಅಂದ್ರೆ ಅವರ ಬೇರೆ ಕಡೆ ಸೆಳೆಯುವಂತ ಪ್ರಯತ್ನ ನಡೀತು ಅನ್ನೋ ಮಾತನ್ನ ಹೇಳ್ತಾ ಇದ್ದಾರೆ. ನವರತ್ನ ತೇಲ್ ಹಚ್ಚದವ್ರು ಯಾರು ಅಂತ ಅಲ್ಲ. ಈಗ ನೋಡ್ರಿ, ರಾಜಕಾರಣದಾಗ ನಮ್ಮ ವಿರೋಧಿಗಳಿಗೆ ಸುಮ್ಕೊಂಡು ಅನ್ನಕ್ಕೂ ಆಗೋದಿಲ್ರಿ. ಅವರು ರಾಜಕಾರಣ ಮಾಡೋರಿ, ಅವರು ತಮ್ಮ ಪ್ರಯತ್ನ ಎಫರ್ಟ್ ಮಾಡ್ತಾರೋ. ಈಗ ನಮ್ಮ ಕೆಲಸ ನಾವು ಅವ್ರು ಮಾಡಿ ನೀವು ಹಂಗ್ಯಾಕೆ ಮಾಡ್ರಿ, ಅವ್ರಿಗೆ ಫೋನ್ ಮಾಡ್ರಿ, ಅವ್ನಾಗ ಹೇಳಿ ಅನ್ನಕ್ಕೆ ತಪ್ಪಾಗಲ್ಲ. ರಾಜಕಾರಣ ಅವರು ಮಾಡ್ತಾರೋ, ನಾವು ಮಾಡ್ತೀವಿ. ಇವತ್ತು ನಾವು ಸಕ್ಸಸ್ ಆಗಿದ್ದೀವಿ. ಭಾಳ ವರ್ಷ ನಂತರ ಏನಿಲ್ಲ 30 ವರ್ಷ ನಂತರ ಹೋರಾಟ ಮಾಡಿ ಬ್ಯಾಂಕ್ ಕೈಯಾಗಿ ತೊಗೊಂಡಿದ್ವಿ. ಅಂದ್ರೆ ನಾ ಇಷ್ಟ ನನ್ನ ಆಸೆ ಐತಿ. ಅಣ್ಣಾಸಾಹೇಬ್ ಜೊಲ್ಲೆ ಅವರು, ರಾಜು ಕಾಗೆ ಅವರು ಕೂಡಿ ಬ್ಯಾಂಕನ್ನು ಈಗೇನು ಮೊದಲು ನಡೆಸಿರಲ್ಲ ರೀ, ಅಂದ್ರೆ ನಡೆಸಿದಂಥ ಕೆಲವೊಂದು ತಾಲೂಕುಗಳು ಅವನ ಹೆಸರು ಮರೆಸಿ ಒಳ್ಳೆ ಕೆಲಸ ಮಾಡ್ತಾರೋ. ಮತ್ತು ರಾಜಕಾರಣದಾಗ ಎಲ್ಲ ನಡೆದು ಅದಕ್ಕೆಲ್ಲ ಭಾಳ ನಾವು ತಲೆ ಕೆಡಿಸ್ಕೋಬೇಕು. ಇಲ್ಲ ಆ ಥರ ಇಲ್ಲ. ಈಗ ಸದ್ಯಕ್ಕೆ ನೋಡಿ ನಾವು ಏನು ಮಾಡಿದೆ ಅಂದ್ರೆ ಒಂದು ಅಧ್ಯಕ್ಷ ಸ್ಥಾನ ನೋಡಿ ಹೋದ್ಸಲ ನಾವು 13 ಜನ BJP ಡೈರೆಕ್ಟ್ ಇದ್ರು. ಉಸ್ತುವಾರಿ ಸಚಿವರು ಹೇಳಿದ್ರೆ ಅಪ್ಪಸಾಹೇಬ್ ಕುಲಗೋಡೆ ಅವ್ರನ್ನ ಕಾಂಗ್ರೆಸ್ ಅವ್ರನ್ನ ಅಧ್ಯಕ್ಷ ಮಾಡಿದ್ವಿ. ನಮ್ಮ ಸೀಟ್ ಹೆಚ್ಚಿದ್ರು. ಇವತ್ತು ಲೆಕ್ಕ ಪ್ರಕಾರ ಮಾಡ್ಕೋತಾರೆ 8 ಹೋದ್ವಿ ನಾವು. ಅಂದ್ರೆ BJP 8 ಕಾಂಗ್ರೆಸ್ 8. ಇವತ್ತು ಅವ್ರು ಏನು ಹೇಳಿದ್ರೆ ಅಧ್ಯಕ್ಷ ಸ್ಥಾನ ನಾವು ಇಟ್ಕೋತೀವಿ ಅಂತ ಅವ್ರಿಗೆ ವಿನಂತಿ ಮಾಡ್ಕೊಂಡು ಹ್ಞೂ ಅಂದರು. ಉಪಾಧ್ಯಕ್ಷ ಸ್ಥಾನ ಅವ್ರು ಇಟ್ಕೋತಂದ್ರೆ ಇಟ್ಕೊಂಡು ಅಂಡರ್ಸ್ಟ್ಯಾಂಡಿಂಗ್ ಇದ್ರೊಳಗೆ ನೋಡ್ರಿ
ಈ ಕಾಂಗ್ರೆಸ್ ಬಿಜೆಪಿ ಅಂತ ಬರೋದಲ್ಲ ಕೋಆಪರೇಟಿವ್ ಇರ್ತೈತಿ. ನಾವು ಯಾವ ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಂಡಿಲ್ಲ. ಬ್ಯಾಂಕ್ ಚಲೋ ನೋಡಿ ವಿಚಾರದಾಗ ಐತಿ. ಸೊ ಅಣ್ಣ ಸಾಹೇಬ್ ಚಲೋ ಅಲ್ಲ, ಅಣ್ಣ ಸಾಹೇಬ್ ಜೊಲ್ಲೆ ನಡೆಸ್ರೆ 10 ವರ್ಷ ಅವರೇ ಇರಲ್ರಿ, ಯಾರು ಬೇಡ. ಮೂವತ್ತು ತಿಂಗಳ ನಂತರ ಕಾಂಗ್ರೆಸ್ನವರು ಅಧ್ಯಕ್ಷರಾಗ್ತಾರೆ, ಬಿಜೆಪಿ ಉಪಾಧ್ಯಕ್ಷರಾಗ್ತಾರೆ ಅನ್ನುವಂಥದ್ದನ್ನ ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ಪ್ರೆಸ್ಗೆ ಹೇಳ್ತೇವೆ. ಈಗ ಹೇಳಿರುವಂತ ಅಲ್ಲ ಅಂದ್ರೆ ಈಗ ಅಂಡರ್ಸ್ಟ್ಯಾಂಡಿಂಗ್ ಅವ್ರು ಮಾಡ್ತಾರೆ. ನನಗೆ ಅನ್ಸಿದ ಮಟ್ಟಿಗೆ ಅಣ್ಣಾ ಸಾಹೇಬ್ ಜೊಲ್ಲೆ ಅವ್ರ ಬ್ಯಾಂಕ್ ನಡ್ಸಕತ್ರ ಬೀಡ್ ಅನ್ನುವಂಥ ಪರಿಸ್ಥಿತಿನೂ ನಿರ್ಮಾಣ ಆಗೋದಿಲ್ಲ. ಯಾಕಂದ್ರೆ ಅಷ್ಟು ಚಲೋ ಬ್ಯಾಂಕ್ ನಡೆಸೋರು ನಾವೆಲ್ಲ ಭಾಳ 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 ಪ್ಲ್ಯಾನ್ ಮಾಡ್ಕೊಂಡಿರಿ. ಭಾಳ ಪ್ಲ್ಯಾನ್ ಇದೆ ಎಲ್ಲ ಹೇಳೋದಿಲ್ಲ ಈಗ ನಾವು ಅವರು. ಸೊ ಬ್ಯಾಂಕನ್ನು ನಿಮ್ಗೆ ನಡೆಸಿ ತೋರಿಸ್ತೀವಿ. ನಾಳೆ ಇದ್ದಂಥ ಬೋರ್ಡ್ ಆಫ್ ಡೈರೆಕ್ಟ್ರು ಎಲ್ಲರೂ ಇನ್ನೂ 5 ವರ್ಷಕ್ಕಿಲ್ಪ ಅನ್ನುವಂಥ ಪರಿಸ್ಥಿತಿ ನಿರ್ಮಾಣ ಆಗ್ತೈತೆ. ಅಲ್ಲಲ್ಲ, ಈಗ ರಾಜು ಕಾಗಿಂದ ಯಾವಾಗಲೂ ರೊಟ್ಟಿ ತುಪ್ಪದಾಗ ಬೀಳ್ತೈತೆ. ಅವ್ನು ರೊಟ್ಟಿ ತುಪ್ಪದಾಗ ಬೀಳೋದು ಬಾಂಧ ಪಾಟ್ನ ಅನ್ನಕ್ಕೆ ಹೋದಾದ್ರಿ, ಬಾಂಧ ಉಪಾಧ್ಯಕ್ಷ ಅದ, ಅದು ಉಸ್ತುವಾರಿ ಮಂತ್ರಿ ಅವ್ರಿಗೆ ಗೊತ್ತ ಹೆಂಗಾದ್ರು. ಬಟ್ ರಾಜು ಕಾಗೆ ಒಳ್ಳೆ ಮನುಷ್ಯ ಆದ್ರು, ಅವ್ರು ಸಹಕಾರ ಕೊಡ್ತಾರ. ಎಲ್ಲಾರು ಏನಲ್ಲ ರೀ, ಎಲ್ಲಾರು ಕೂಡಿ ಕೇಸಿತ್ರ ಕಾಂಗ್ರೆಸ್ ಬಿಜೆಪಿ ಅಂದ್ರೆ ಚಂದಂಗ್ ಮಾಡ್ಕೊಂಡು ಹೋಗ್ತಾರೆ. ಈಗ ಮತ್ತೆ ಫೈನಲಿ ಈಗ ಅಣ್ಣಾ ಸಾಹೇಬ್ ಜೊಲ್ಲೆ ಅವರ ಹೆಸರು ಇಟ್ಕೊಂಡು ಜಾರಕಿಹೊಳಿ ಅವರನ್ನ ಕೆಡ್ಸುವಂತ, ಅಂದ್ರೆ ನಿಮ್ಮ ಹೆಸರನ್ನು ಕೆಡ್ಸುವಂತ ಪ್ರಯತ್ನಗಳು ಬಹಳಷ್ಟು ಅದು. ಅವ್ರ ಕಡೆ ಹೋದವರೆಲ್ಲ ಸೋಲಿಸ್ತಾರು, ಅವ್ರು ರೊಕ್ಕ ಕಸ್ಕೊಳ್ತಾರು, ಹಿಂಗೆಲ್ಲ ಅಪಪ್ರಚಾರಗಳಾದವು. ಸೊ ಫೈನಲಿ ಒಂದ್ ಕಡೆ ಅವ್ರನ್ನ ಗೆಲ್ಸಿದ್ರಿ, ಇನ್ನೊಂದ್ ಕಡೆ ಅಧ್ಯಕ್ಷ ಸ್ಥಾನನೂ ಕೊಡ್ಸಿದ್ರಿ. ಅಲ್ಲ ನೋಡ್ರಿ, ಈಗ ನಿಪ್ಪಾಣಿ ತಾಲೂಕದ ಇಲೆಕ್ಷನ್ ನಡೆದಾಗ ಎಷ್ಟು ಅಪಪ್ರಚಾರ ಮಾಡ್ರಿ ಅಂದ್ರೆ, ಜಾರಕಿಹೊಳಿ ಅವರ ಅಣ್ಣಾ ಸಾಹೇಬ್ ಜೊಲ್ಲೆ ಸೋಲ್ಸಾರತ್ತು ಅಪಪ್ರಚಾರ ಮಾಡ್ರಿ. ಅದನ್ನು ಎಲ್ಲರೂ ಬ್ರದರ್ಸ್ ನಿಂತ್ಕೇಶ್ ಅವ್ರು ಸಪೋರ್ಟ್ ಮಾಡಿದ್ರು. ಅಗದಿ ಅವ್ರದ್ದು ಎಫರ್ಟ್ ಇತ್ತು, ಗೆದ್ದು ಬಂದ್ರೆ. ಈಗ ಅವ್ರನ್ನ ಅಧ್ಯಕ್ಷ ಮಾಡೋದಿಲ್ಲ ಹಂಗೆ ಹಿಂಗತ್ತೆ ಇದನ್ನು ಹೇಳ್ಕೊತ ಬಂದ್ರೆ. ಕರೆ ನಾವು ಬ್ಯಾಂಕ್ ನಡ್ಸಕ್ಕೆ ಇದ್ರಾಗ ಎಲ್ಲ ಆಯ್ಕೆ ನೋಡಿದಾಗ ಯಾರು ಬೆಸ್ಟ್ ಅನ್ನೋದು ನೋಡಿ, ಯಾರ ಕಡೆ ಬ್ಯಾಂಕ್ ಕೊಟ್ಟರೆ ಚಲೋ ಆಗ್ತೈತೆ ವಿಚಾರ ಮಾಡಿ. ನಮಗೂ ಯಾಕಂದ್ರೆ ಲಾಂಗ್ ಟೈಮ್ ರಾಜಕಾರಣ ಮಾಡ್ಬೇಕು, ಅದಕ್ಕೆ ಬ್ಯಾಂಕ್ ಉಳಿಬೇಕು, ಬೆಳಿಬೇಕು. ಹಿಂಗೆಲ್ಲ ಒಳ್ಳೆಯವ್ರು ಅದಾರೆ. ನಮ್ಮಲ್ಲಿ ಏನೂ ಕೆಡ್ಸಕ್ಕೆ ಅವ್ರು ಏನಾದಾರ್ಲಾರೆ. ಇಂಕ ಅಣ್ಣಾ ಸಾಹೇಬ್ ಜೊಲ್ಲೆ ಅವ್ರು ಹೇಳಿ ನಿಮಗೆ ನಾನು ಹೇಳ್ತೀನಿ, ಅವ್ರು ಏನು ಕೆಡ್ಸಕ್ಕೆ ಬಂದ್ರು ನಾವು ಕೆಡೋದಿಲ್ಲ, ಗಟ್ಟಿಯಾಗಿರ್ತೀವಿ, ಬ್ಯಾಂಕ್ನೆಲ್ಲ ಮಾಡ್ತೀವಿ. ಎಲ್ಲ ನಮ್ಮ ಯಾಕಂದ್ರೆ ಕಾಂಗ್ರೆಸ್ಸು ಬಿಜೆಪಿ ಎಲ್ಲ ಹಿರಿಯರು ಅದಾರು, ಎಲ್ಲರೂ ಕೂಡಿಕೆ ಚಂದಂಗೆ ಬ್ಯಾಂಕ್ ನಡ್ಸ್ಕೊಂಡು ಹೋಗ್ತಾರೆ. ಅಂದ್ರೆ ಕಾಂಗ್ರೆಸ್ ಇಂದ ಒಬ್ರು ಉಪಾಧ್ಯಕ್ಷ ಮಾಡೋ ಟೈಮ್ದಾಗ ಹಿಂಗೆಲ್ಲ ಹೊಂದಾಣಿಕೆ ಮಾಡಿದ್ರಿ ಇರುವತ್ತಾಗ ಈಗ ಎಲ್ಲ ಕಡೆ ಬೋರ್ಡ್ ಆಫ್ ಡೈರೆಕ್ಟರ್ ಎಲ್ಲ ತಾಲೂಕಿಗೆ ಅವ್ರು ಮಾಡ್ಕೊಂಡು ಹೋಗ್ತಾರೆ. ಅದರಿಂದ ಏನು ಇಫೆಕ್ಟ್ ಆಗೋದಿಲ್ಲ, ಡೆವಲಪ್ಮೆಂಟ್ ಏನು ತೊಂದರೆ ಆಗೋದಲ್ರಿ. ಈಗ ಮೊದಲೇ ಗಿಫ್ಟ್ ಏನ್ ಕೊಡ್ತೀರಿ ಸರ್ ರೈತರಿಗೆ ಮತ್ತು ಸಿಬ್ಬಂದಿಗಳು ಬಹಳ ನಿರೀಕ್ಷೆ ಇಟ್ಕೊಂಡಿದ್ದಾರೆ, ಹೊಸ ಪ್ಯಾನೆಲ್ ಬರ್ತದೆ, ಹೊಸ ಅಧ್ಯಕ್ಷರಾಗ್ತಾರೆ. ಈಗ ಅದನ್ನ ಸ್ವಲ್ಪ ಇಟ್ಟಿಲ್ಲ, ಡೇ ಬೈ ಡೇ ಅಣ್ಣಾ ಸಾಹೇಬ್ ಜೊಲ್ಲೆ ಮೀಟಿಂಗ್ ಸ್ಟಾರ್ಟ್ ಮಾಡ್ತಾರೋ, ಎಲ್ಲ ಮಾಡ್ತಾರೋ. ಸ್ವಲ್ಪ ಇವತ್ತು ಶುರು ಆಗೈತ್ರಿ, ಬಟ್ ಒಳ್ಳೇದಾಗ್ತೈತ್ರಿ. ಅಲ್ಲ ಕಾಂಗ್ರೆಸ್ ಗವರ್ಮೆಂಟ್ ಸರ್ ಲಾಸ್ಟ್ ಟೈಮ್ ವಾಪಸ್ ಕುರುಗೋಡಿ ಆಗ್ಬೇಕಾದ್ರೆ ಗವರ್ಮೆಂಟ್ ಅವ್ರದ್ದು ಹಿಂಗಾಗಿ ನಾವು ಬಿಜೆಪಿ ಆಗಲ್ಲ ಅಂತ ಅನ್ಕೊಂಡಿದ್ರಿ. ಈಗ ಕಾಂಗ್ರೆಸ್ ಗವರ್ಮೆಂಟ್ ಶಾಕ್ ಕೊಟ್ಟರು, ಯಾಕಂದ್ರೆ ಸಿದ್ದರಾಮಯ್ಯ ಅವರೇ ಎಂಟ್ರಿ ಆಗಿದ್ರು ಅಂತೇಳಿ ಚರ್ಚೆಗಳಾದ್ರು ಸರ್. ಕಾಂಗ್ರೆಸ್ ಅವ್ರನ್ನೇ ಅಧ್ಯಕ್ಷ ಮಾಡಬೇಕು, ಉಪಾಧ್ಯಕ್ಷ ಮಾಡಬೇಕು ಅಂತೇಳಿ ಸಾಕಷ್ಟು ಚರ್ಚೆಗಳಾದ. ನಿಜಾನ ಸಿದ್ದರಾಮಯ್ಯ ಅವ್ರು ಎಂಟ್ರಿ ಆಗಿದ್ದು ನಿಜಾನ? ನೋಡ್ರಿ, ಎಲ್ಲ ಸುಳ್ಳು. ಪಾಪ CM ಅವರು ಯಾವುದೂ ಇನ್ವಾಲ್ವ್ ಆಗಿಲ್ಲ. ಅವ್ರಿಗೆ 108 ಕೆಲಸ ಇರ್ತಾವ. ಅವ್ರು DCC ಬ್ಯಾಂಕ್ ವಿಚಾರದಾಗ ಪತ್ರಿಕೆಯಲ್ಲಿ ಬರ್ತದ ಅಂದ್ರೆ ಮಾನ್ಯ ಮುಖ್ಯಮಂತ್ರಿ ಇನ್ವಾಲ್ವ್ ಆಗಿದ್ದಾರೆ. ಯಾರೂ ಇನ್ವಾಲ್ವ್ ಆಗಿಲ್ರಿ. ಮತ್ತು ಕೋಆಪರೇಟಿವ್ ವಿಚಾರದಾಗ ರೀ ಎಲ್ಲರೂ ಕೂಡಿ ಆತ, ಅಪೆಕ್ಸ್ ಇರಲಿ, KMF ಇರಲಿ, ಮಾರ್ಕೆಟಿಂಗ್ ಫೆಡರೇಷನ್ ಇರಲಿ, ಎಲ್ಲ ಪಾರ್ಟಿಯವ್ರು ಕೂಡೇ ಮಾಡ್ತಾರೆ. CM ಅವ್ರು ಇನ್ವಾಲ್ವ್ ಆಗಿಲ್ಲ. ಮತ್ತು ಡಿಸ್ಟ್ರಿಕ್ಟ್ ಮಿನಿಸ್ಟರ್ನ ಎಲ್ಲ ವಿಶ್ವಾಸ ತೊಗೊಂಡು, ಎಲ್ಲರನ್ನೂ ಶಾಸಕರ ವಿಶ್ವಾಸ ತೊಗೊಂಡು ಮಾಡಿದ್ದೀವಿ. ಇದ್ರೊಳಗೆ ಏನೂ ಇಲ್ಲ, ಸುಮ್ಮನೆ ರೂಮರ್ ಅವೆಲ್ಲರೂ. ಅವ ಯಾರು ಬೆಟ್ಟಿಂಗ್ ಹಿಡ್ದಿಲ್ಲಲ್ಲ ರೀ. ನಾವು ಹೇಳಿದಿಲ್ಲ, ನಮಗೆ ಕಾನ್ಫಿಡೆನ್ಸ್ ಇತ್ತು. ನಾವು ನೋಡ್ರಿ ಜಿಲ್ಲಾ ಮಟ್ಟದಾಗ ಕೆಲವು ಮಂದಿ ತಾಲೂಕದು ಚುನಾವಣೆ ಗೆದ್ದು ಖುಷಿ ಒಳಗದಾರ. ಅವ್ರ ತಾಲೂಕಾಗ ಖುಷಿ ಆಗಿರ್ಲಿ, ಜಿಲ್ಲಾ ಮಟ್ಟದ ಬಂದಾಗ ನಾವು ಬಿಡುದಿಲ್ಲ, ನಾವು ಗೆಲ್ತವ್ರಿ. ಅಶೋಕ್ ಪಟೇಲ್ ಈಗ ಅವ್ರು ಹೆಂಗಾದ್ರು ನಂಗೆ ಗೊತ್ತಿಲ್ಲ. ಈಗ ನೀವು ಅವ್ರಿಗೆ ಕೇಳ್ಬೇಕ್ರಿ ಅಲ್ಲ. ಅದಿನ್ನೂ ಲೇಟ್ ಆಗ್ತದೆ. ಮೊದಲನೇದಾಗಿ ನಾನು ಬೆಳಗಾವಿ ಜಿಲ್ಲೆ ಉಸ್ತುವಾರಿ ಸಚಿವ ಸತೀಶ್ ಜಾರಕಿಹೊಳಿ ಅವರು ಹಾಗೂ ನಮ್ಮ ಈ DC ಬ್ಯಾಂಕ್ ಉಸ್ತುವಾರಿ ವಹಿಸಿದಂಥ ಶಾಸಕರಾದ ಬಾಲಚಂದ್ರ ಜಾರಕಿಹೊಳಿ ಅವರು, ರಮೇಶ್ ಜಾರಕಿಹೊಳಿ ಮತ್ತು ಲಖನ್ ಜಾರಕಿಹೊಳಿ, ಒಟ್ಟಾರೆ ಜಾರಕಿಹೊಳಿ ಫ್ಯಾಮಿಲಿ ಮತ್ತು ಇರ್ತಕ್ಕಂಥ ಎಲ್ಲ ಹಿರಿಯ ನಮ್ಮ ನಿರ್ದೇಶಕ ಮಂಡಳಿ ನನ್ನನ್ನು ಅಧ್ಯಕ್ಷನಾಗಿ ಮತ್ತು ರಾಜು ಕಾಗೆಯನ್ನು ಉಪಾಧ್ಯಕ್ಷ ಮಾಡಲಿಕ್ಕಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಇವತ್ತು ಈಗಾಗಲೇ ಬಾಲಚಂದ್ರ ಜಾರಕಿಹೊಳಿ ಸವಿಸ್ಕಾರವಾಗಿ ಎಲ್ಲವನ್ನು ಹೇಳಿದ್ದಾರೆ. ಇವತ್ತು ನಾವು ಮುಂದಿನ ಧ್ಯೇಯ ಉದ್ದೇಶ ಅಂದ್ರೆ ಏನಿಲ್ಲ ರಾಜಕೀಯ ಮಾಡಬೇಕು ಅಥವಾ ಏನಾರು ಚೈನಿ ಮಾಡಬೇಕಂತಲ್ಲ. ರೈತರಿಗಿರ್ಬೋದು, ಗ್ರಾಹಕರಿಗಿರ್ಬೋದು, ಅಥವಾ ಇನ್ನುಳಿದ ಎಲ್ಲರಿಗೂ ಕೂಡ ಕಾರ್ಮಿಕರಿಗಿರೋ ನ್ಯಾಯ ಒದಗಿಸುವಂಥ ಕೆಲಸ ಕಾರ್ಯಗಳನ್ನು ಈಗಾಗಲೇ ನಾವು ಮಾಡ್ತಾಯಿದ್ದೀವಿ. ಅದೇ ಪ್ರಕಾರ ಈ ಬ್ಯಾಂಕನ್ನು ಬೆಳಗಾವಿ ಜಿಲ್ಲೆ ಅಂದರೆ ಬಹುತೇಕ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಅನ್ಡಿವೈಡೆಡ್ ಒಂದು ದೊಡ್ಡ ಜಿಲ್ಲೆ. ನಾವು ನಂಬರ್ 1 ಯಾವಾಗೋ ಆಗಬೇಕಿತ್ತು.
ಆದರೆ ನಾವು ಇನ್ನೂ ಕೂಡ ಆಗಿಲ್ಲ. ಆದರೆ ನಮ್ಮ ಎಲ್ಲ ನಿರ್ದೇಶಕರ ಉದ್ದೇಶ ಅಂದ್ರೆ ಇದು ನಂಬರ್ 1 ಆಗಬೇಕು ಅಂತ. ಆ ಪ್ರಕಾರದಲ್ಲಿ ನಾವು ಈಗಾಗಲೇ ಮಾರ್ಟಿನ್ ಜಾರಕಿಹೊಳಿ ಹೇಳಿದ ಪ್ರಕಾರ ಒಂದು 5 ವರ್ಷದಲ್ಲಿ ನಾವು ನಂಬರ್ 1ದಲ್ಲಿ ಬರ್ತೀವಿ ಅಂತ ನಮ್ಗೆ ಆತ್ಮವಿಶ್ವಾಸ. ಯಾಕಂದ್ರೆ ಫೈನಾನ್ಸ್ದಲ್ಲಿ ನಾನು ಸಾಕಷ್ಟು ಸಂಸ್ಥೆಗಳನ್ನು ನಡೆಸೋದು ಅನುಭವ ಇರೋದರಿಂದ ಆ ಒಂದು ಅವಕಾಶವನ್ನು ನನಗೆ ಇವತ್ತೆಲ್ಲ ಹಿರಿಯ ನಿರ್ದೇಶಕ ಮತ್ತು ಜಾರಕಿಹೊಳಿ ಕುಟುಂಬದವರು ಕೊಡೋದರಿಂದ ಈ ಬೆಳಗಾವಿ ಜಿಲ್ಲೆಯಲ್ಲಿ ಒಂದು ಆದರ್ಶ ಬ್ಯಾಂಕವನ್ನಾಗಿ ಮಾಡುವ ಉದ್ದೇಶ ಇವತ್ತು ಗ್ರಾಹಕರು ಇರ್ಬೋದು, ಡಿಪಾಸಿಟರ್ ಇರ್ಬೋದು, ಅಥವಾ ಇನ್ನುಳಿದ ಟ್ಯಾಕ್ಸ್ ಸೊಸೈಟೀಸ್ ಇರ್ಬೋದು, ಇವೆಲ್ಲವನ್ನು ಗಟ್ಟಿಯಾಗಿ ಬೆಳೆಸುವಂಥದ್ದು ಮತ್ತು ಗ್ರಾಹಕರು ಒಂದು ನ್ಯಾಯವನ್ನು ಕೊಡುವಂಥ ಕೆಲಸ ಕಾರ್ಯಗಳನ್ನು ಮಾಡ್ತಾರೆ. ಮತ್ತು ಏನು ಓ ಡಿಪಾಸಿಟ್ ಕಮ್ಮಿ ಅದಾಗ್ತದೆ ಅಂತ ಅದಕ್ಕೆ ನಾವೇನು ಒತ್ತಾಯಿಲ್ಲ. ಈಗಾಗಲೇ ಮಾರ್ಟಿನ್ ಜಾರಕಿಹೊಳಿ ಭಾಳ ಸವಿಸ್ಕಾರವಾಗಿ ಹೇಳಿದ್ದಾರೆ. ಅದ್ರ ಮುಂದಿನ ದಿನಮಾನದಲ್ಲಿ ಡಿಪಾಸಿಟ್ದವ್ರು ಕೂಡ ಒಂದು ಸಭೆಯನ್ನು ಮಾಡಿ, PKPSದವ್ರು ಒಂದು ಸಭೆಯನ್ನು ಮಾಡಿ, ಅಥವಾ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿ ಸಭೆಯನ್ನು ಮಾಡಿ, ಕಾರ್ಮಿಕರ ಸಭೆಯನ್ನು ಮಾಡಿ, ಹಂತವಾಗಿ ಎಲ್ಲವನ್ನು ಕೂಡ ನಾವು ನಿರಂತರವಾಗಿ ಅವ್ರ ಜೊತೆಗಿದ್ದು ಅವರ ಸಮಸ್ಯೆಗಳನ್ನು ಬಗೆಹರಿಸುವಲ್ಲಿ ಯಶಸ್ವಿ ಆಗ್ತೀವಿ. ಮತ್ತು ಮುಂದಿನ ದಿನಮಾನದಲ್ಲಿ ಬೇಗನೆ ಈ ಸಂಸ್ಥೆಯನ್ನು ಮೇಲಕ್ಕೆ ಏರ್ತೀವಿ ಅಂತ ನಾನು ಹೇಳಬಯಸ್ತೇನೆ. ಇದೇ ವರ್ಷ ಮಾಡ್ತೀವಿ. ಈಗಾಗಲೇ ಮಾಡಬೇಕಾಗಿತ್ತು, ಕರೆ ಚುನಾವಣೆ ಅದು ಬರೋದ್ರಿಂದ ಇವತ್ತು ಬಹಳಷ್ಟು ಮುಂದೆ ಹೋಯಿತು ಅಂತೇಳಿ ಬಹಳಷ್ಟು ಪ್ರಯತ್ನ ನಡೀತು. ಸ್ವಾಮೀಜಿಗಳು, ದೊಡ್ಡ ದೊಡ್ಡ ರಾಜಕಾರಣಿಗಳು, ಅದು ನಡೆದಿದ್ದು ನಿಜಾನ? ಒಂದು ಊಹಾಪೋಹ ಇದೆ. ಅಲ್ಲ, ಊಹಾಪೋಹ ನೋಡ್ರಿ, ಏನಾರೇ ಸ್ವಲ್ಪ ಏನಂತಾರೆ ಉರಿ ಇಲ್ಲದೆ ಹೊಗೆ ಅಂತೂ ಬರುದಿಲ್ಲ. ಬಂದಿರ್ಬೋದು ಆದ್ರೆ ನಾವು ಗಟ್ಟಿಯಾಗಿ ಎಲ್ಲರೂ ಸೇರಿ ನಿಂತ್ಕೊಂಡಿದ್ದೆವು. ಇವತ್ತು ಜಾರಕಿಹೊಳಿ ಕುಟುಂಬ ಇರ್ಬೋದು, ಮಾದೇಶ್ ದೊಡ್ಡವರಿಗೂ, ಅರವಿಂದ್ ಪಾಟೀಲ್ ಇರ್ಬೋದು, ಅಥವಾ ಕುಲಗುಡೆ ಇರ್ಬೋದು, ಇನ್ನೊಂದು ತನಕ ಎಲ್ಲ ನಿರ್ದೇಶಕರು ಕೂಡ ನಾವು ಚುನಾವಣೆಯಲ್ಲಿ ಏನು ಮಾರ್ಟಿನ್ ಜಾರಕಿಹೊಳಿ ಒಂದು 6 ತಿಂಗಳಾಯ್ತು ಅವರು ಒಂದು ಇದರ ಕಷ್ಟಪಟ್ಟಿದ್ರು, ಅದಕ್ಕೆ ಎಲ್ಲರೂ ಕೂಡ ಭದ್ರಿದ್ದೇವೆ ನಾವು. ಆ ಪ್ರಕಾರವಾಗಿ ಕೊನೆಯವರೆಗೆ ನಾವು ಎಲ್ಲರೂ ಭದ್ರಾಗಿರ್ತೀವಿ. ಸರ್, ಈಗ DCC ಬ್ಯಾಂಕ್ ಅಂದ್ರೆ ರೈತರ ಬ್ಯಾಂಕು, ಸೊಸೈಟಿ ಬ್ಯಾಂಕ್ ಅನ್ನುವಂಥದ್ದು ಒಂದು ಇದಿದೆ, ಒಂದು ಲಿಮಿಟೆಡ್ ಇದೆ. ಅದನ್ನ ಜನರಲ್ ಸೆಕ್ಟರ್ಗೆ ಅಂದ್ರೆ ಜನರಲ್ ಲೋನ್ ಕೊಡುವಂತಹದ್ದಾಗ್ಲಿ, ಬೇರೆದವರಿಗೆ ಲೋನ್ ಕೊಡುವಂತಹದ್ದಾಗ್ಲಿ, ಬೇರೆ ಸೆಕ್ಟರ್ಗೆ ತರುವಂತ ಪ್ರಯತ್ನ ಇಲ್ಲ. ಇದನ್ನ ತಪ್ಪು ಕಲ್ಪನೆ ಮಾಡ್ತಾ ಇದ್ದೀವಿ ನಾವು. ಇದರಲ್ಲಿ ಕಂಪಲ್ಷನ್ ನಾವು ಏನು ಟ್ಯಾಕ್ಸ್ ಸೊಸೈಟಿಗೆ ರೈತರಿಗೆ ಕೊಡಬೇಕಾದ ಭಾಗವನ್ನು ಕೊಡ್ತಿರ್ತೀವಿ. ನಾವು ಹೊರಗಿಂದ ಏನು ಡಿಪಾಸಿಟ್ ಮಾಡ್ತೀವಿ ಅದು ಕಮರ್ಷಿಯಲ್ ಲೋನ್ ಕೊಡಬೇಕಾಗ್ತದೆ. ಅದ್ರ ಶಿವಾಯ ಲಾಭದಾಗ ಬರೋದಿಲ್ಲ. ಅದನ್ನ ಎಷ್ಟು ನಾವು ಅದಕ್ಕೊಂದು ಲಿಮಿಟ್ ಅದ. ಅಗ್ರಿಕಲ್ಚರ್ ಲೋನ್ ಪರ್ ಎಕರ್ ಎಷ್ಟು ಕೊಡಬೇಕು, ಅಥವಾ ಎಷ್ಟು ಸ್ಕೇಲ್ನಾಗ ಕೊಡಬೇಕು, ಎಷ್ಟು ಎಕರ್ದು ಕೊಡಬೇಕು, ಅಥವಾ ನಮ್ಮ ಎತ್ತಕ್ಕಂಥ ಸೆಂಟ್ರಲ್ ಗೌರ್ಮೆಂಟ್, ಸ್ಟೇಟ್ ಗೌರ್ಮೆಂಟ್ ಬಂದದ್ದು ಶೂನ್ಯ ದರದಲ್ಲಿ ಬಡ್ಡಿ ಎಷ್ಟು ಕೊಡಬೇಕು ಅನ್ನೋದು. ಅದನ್ನು ಬಿಟ್ಟು ನಾವು ಬೇರೆ ವ್ಯವಹಾರ ಮಾಡ್ರನ್ನ ನಮ್ಮ ಬ್ಯಾಂಕ್ ದೊಡ್ಡದಾಗ್ತದೆ ಅಥವಾ ಬೆಳೀತದೆ. ಅದ್ರದ್ದು ಇದು ಸಿಗ್ತದೆ. ಯಾಕಂದ್ರೆ ಸರ್ಕಾರದಿಂದ ಒಮ್ಮೆ ಬರ್ಲಿಕ್ಕಂದ್ರೆ ನಮಗೆ ಬಡ್ಡಿ ಸಬ್ಸಿಡಿ ಬರಲಿಲ್ಲ ಅಂದ್ರೆ ಲಾಸ್ನಾಗ ಹೋಗಿರ್ತದೆ. ಅವಾಗ ನಾವು ಕಾಂಪೆನ್ಸೇಟ್ ಮಾಡಬೇಕಾದ್ರೆ ಕಮರ್ಷಿಯಲ್ ಬ್ಯಾಂಕ್ ಥರ ಕಾಂಪೀಟ್ ಮಾಡಬೇಕಾದ್ರೆ ಇವತ್ತು ನ್ಯಾಷನಲೈಸ್ ಇರ್ಬೋದು, ಮಲ್ಟಿನ್ಯಾಷನಲ್ ಇರ್ಬೋದು, ಇನ್ನುಳಿದ ಕೋಆಪರೇಟಿವ್ ಬ್ಯಾಂಕ್ಗಳಿದಾವೆ. ಅವ್ರ ಜೊತೆ ಕಾಂಪೀಟ್ ಮಾಡಬೇಕಾದ್ರೆ ನಾವು ಕಮರ್ಷಿಯಲ್ ವ್ಯವಹಾರವನ್ನು ಮಾಡಲೇಬೇಕಾಗ್ತದೆ. ಈಗ ಭಾಳಷ್ಟು ಕಮ್ಮಿ ಅದ. ಇದನ್ನ ಮುಂದಿನ ದಿನಮಾನದಲ್ಲಿ ನಾವು ಬರೀ ಬ್ರಾಂಚ್ ಮುಖಾಂತರ ಅಲ್ಲ, ಟ್ಯಾಕ್ಸ್ ಸೊಸೈಟಿ ಮುಖಾಂತರ ಕೂಡ ಮಾಡುವಂತ ಒಂದು ಉದ್ದೇಶವನ್ನು ಹೊಂದಿದೆ. ಈಗ ತಪ್ಪು ಸಂದೇಶವನ್ನ ನೀಡುವಂತ ಕೆಲಸ ನಡೀತಾ ಇದೆ. ಇಷ್ಟು ವಿಡ್ರಾಲ್ ಆಯ್ತು ಸೋಷಿಯಲ್ ಮೀಡಿಯಾದಲ್ಲಿ ಕೆಲವರು ಅಪಪ್ರಚಾರ, ಅದಕ್ಕೆ ತಡೆಗಟ್ಟೋ ನಿಟ್ಟಿನಲ್ಲಿ, ಯಾಕಂತಂದ್ರೆ ಇದು ಇದೇ ರೀತಿ ಮುಂದುವರಿತು ಅಂತಂದ್ರೆ ಅದು ವಿಕೋಪಕ್ಕೆ ಹೋಗುವಂತ ಸಾಧ್ಯತೆ ಇದೆ. ಅದನ್ನ ತಡೆಗಟ್ಟೋ ನಿಟ್ಟಿನಲ್ಲಿ ಏನಾದ್ರು ಕಾನೂನಾತ್ಮಕವಾಗಿ ಅಥವಾ ಏನ್ ಬೇರೆ ರೀತಿಯಾದಂತ ಏನಾದ್ರು ನೋಡ್ರಿ, ಎಲ್ಲ ಗ್ರಾಹಕರಿಗೂ ಎಲ್ಲ ಡಿಪಾರ್ಟ್ಮೆಂಟ್ ನಾವು ಕೈ ಮುಗಿದು ಕೇಳ್ಕೊಳ್ತೀವಿ. ಇದು ಒಳ್ಳೆಯ ದೃಷ್ಟಿಯಿಂದ ಇವತ್ತು ಬೆಳವಣಿಗೆ ನಡೀತಾ ಇದೆ. ಈ ಬ್ಯಾಂಕ್ ಇದು ಗಟ್ಟಿ ಆಗ್ಯದ. ಯಾರ್ದು ಡಿಪಾಸಿಟ್ ಏನೂ ಭಂಗ ಆಗ್ತದಿಲ್ಲ. ಯಾಕೆ ಎಲ್ಲರೂ ಕೂಡ ವ್ಯವಹಾರ ಮಾಡಬೇಕಾದ್ರೆ ಇವತ್ತು ಚುನಾವಣೆಯಲ್ಲಿ ಇರೋದ್ರಿಂದ 6 ತಿಂಗಳು ಸಸ್ಪೆನ್ಸ್ದಲ್ಲಿದೆ. ಡೈರೆಕ್ಟರ್ ಆಗಲಿ, ಇವತ್ತು ಬೋರ್ಡ್ ಆಗಲಿ, ಯಾರೂ ಅದ್ರ ಆನ್ಸರೇಬಲ್ ಇದ್ದಿದ್ದಿಲ್ಲ. ಆದ ಕಾರಣ ಈಗ ನಾವು ಜವಾಬ್ದಾರಿಯಾದ ವ್ಯಕ್ತಿ ಎಲ್ಲರೂ ಬಂದಿದ್ದೆವು. ನಾವೆಲ್ಲರೂ ಕೂಡ ಗಟ್ಟಿಯಾಗಿ ನಿಂತು ಅದನ್ನು ತಡೆಗಟ್ತೀವಿ. ಈಗ ಜೊಲ್ಲೆ ಅವ್ರ ನಾಮಪತ್ರ ಸಲ್ಲಿಸಿದ್ರೆ ಅಧ್ಯಕ್ಷ ಸ್ಥಾನಕ್ಕೆ ನಾವು ಕ್ಯಾಂಡಿಡೇಟ್ ಹಾಕಂಗಿಲ್ಲ ಅಂತ ಅಂದ್ಬಿಟ್ಟು ಅವ್ರ ಪಾತ್ರ ಏನಂತ ಅದಿನ ಅವ್ರದ್ದು ಅವ್ರಿಗೆ ಕೇಳಬೇಕು. ಅವ್ರ ಪಾತ್ರ ನಾವು ಹೆಂಗೆ ಹೇಳಕ್ ಸಾಧ್ಯ? ಇಲ್ಲ, ಇದು ಅವ್ರ ನಾಮಪತ್ರ ಹಾಕಿಲ್ಲ ಅಂದ್ರೆ ಅವ್ರಿಗೂ ಕೂಡ ನಾವು ಅಭಿನಂದನೆಗಳು ಸಲ್ಲಿಸ್ತೇವೆ. ಅನ್ಅಪೋಸ್ ಆಗಿ ಮಾಡ್ಲಿಕ್ಕೆ ಅವರು ಕೂಡ ಪಾತ್ರ ಅಂತ ತಿಳ್ಕೊತೇನೆ ನಾವು. ಇವತ್ತು ಬಂದಿಲ್ಲ, ಹಾಕಿಲ್ಲ, ನಾನಾಗ್ಲಿ ರಾಜಕೀಯ ಎಲ್ಲರೂ ಅಭಿನಂದನೆಗಳು ಸಲ್ಲಿಸ್ತೀವಿ ಅವ್ರಿಗೆಲ್ಲ. ಇಲ್ಲ, ಈ ಡೆವಲಪ್ಮೆಂಟ್ ಸಲುವಾಗಿ ಒಟ್ಟಾಗಿ ಹೋಗೋದು ಇದೆ. ಇವತ್ತು ಯಾವ್ದು ಪಕ್ಷಾತೀತವಾಗಿ ಜಾತ್ಯತೀತವಾಗಿ ನಾವು ಹೊಂಟಿದ್ದೀವಿ. ಇವತ್ತು ರೈತರಿಗೂ ಗ್ರಾಹಕರಿಗೂ ಒಳ್ಳೆಯದಕ್ಕೋಸ್ಕರ ಯಾರೋ ಸಲಹೆ ಕೊಟ್ಟರು ಕೂಡ ನಾವು ತಗೊಳಕ್ ರೆಡಿ. ಗುರ್ಲಾಪುರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಲ್ಲೂ ಕೂಡ ನೀವು ಪ್ರತಿಕ್ರಿಯೆ ಕೊಟ್ಟಿಲ್ಲ ಅನ್ನುವಂಥ. ಇವತ್ತು ನಾನು ಎಲ್ಲರಿಗೆ ನಮ್ಮ ನಿರ್ದೇಶಕರು ಮತ್ತು ನಮ್ಮ ಉಸ್ತುವಾರಿ ಸಚಿವರಾದಂಥ ಸತೀಶಣ್ಣ ಜಾರಕಿಹೊಳಿ ಆಗಲಿ, ಬಾಲಚಂದ್ರಣ್ಣ ಜಾರಕಿಹೊಳಿ ಆಗಲಿ, ಎಲ್ಲರಿಗೆ ಕೃತಜ್ಞತೆ ಹೇಳಲಿಕ್ಕೆ ಬಯಸ್ತೀನಿ. ನನ್ನನ್ನು ಉಪಾಧ್ಯಕ್ಷ ಸ್ಥಾನಕ್ಕಾಗಿ ಆಯ್ಕೆ ಮಾಡಿದ್ದಕ್ಕಾಗಿ ಎಲ್ಲ ನಮ್ಮ ಜಿಲ್ಲಾ ಮಧ್ಯವರ್ತಿ ಬ್ಯಾಂಕಿನ ನಿರ್ದೇಶಕರು ಮತ್ತು ಎಲ್ಲರಿಗೆ ಕೃತಜ್ಞತೆಗಳು ಸಲ್ಲಿಸ್ತಾ ಇದ್ದೀನಿ. ಬ್ಯಾಂಕನ್ನು ಒಂದು ಒಳ್ಳೆಯ ಥರದಿಂದ ನಡೆಸ್ಕೊಂಡು ಹೋಗಿ ಉನ್ನತ ಮಟ್ಟಕ್ಕೆ
ಹೋಗ್ಲಿಕ್ಕೆ ಪ್ರಾಮಾಣಿಕವಾದಂಥ ಪ್ರಯತ್ನವನ್ನ ಎಲ್ಲರ ವಿಶ್ವಾಸವನ್ನು ತೆಗೆದುಕೊಂಡು ಮುಂದಿನ ದಿನಮಾನಗಳಲ್ಲಿ ಹೋಗ್ತೀವಿ ಅಂತ ಹೇಳಲಿಕ್ಕೆ ಬಯಸ್ತೀವಿ. ಸೌದಿ ಅವ್ರ ಮನೆಗೆ ಹೋಗಿದ್ರು ಸರ್. ಅವರು ನಾವು ಗೆಳೆಯರು, ಒಂದೇ ತಾಲೂಕದವರು, ಸೌದಿಯವ್ರ ಮನೆಗೆ ಹೋಗಿದ್ರು ಅಂದ್ರೆ ಇದು ಏನ, ನಾವೆಲ್ಲ ಗೆಳೆಯರಿದ್ದೀವಿ. ಅಲ್ಲ, ಏನಾದ್ರೂ ಸನ್ಮಾನ ಮಾತುಕತೆ ಮಾಡಕ್ ಇಲ್ಲಿ ಎಲ್ಲಾರು ಕೂಡಿ ನಾಳಿನ ದಿನಮಾನದಲ್ಲಿ ಎಲ್ಲರೂ ಒಟ್ಟಿಗೆ ಆಗಿ ಈ ಬ್ಯಾಂಕಿನ ಏಳಿಗೆಯಾಗಿ ಪ್ರಯತ್ನ ಮಾಡ್ತೀವಿ. ಇಲ್ಲಿ ಪಕ್ಷ, ಪಂಗಡ, ಜಾತಿ, ಮತ ಪಂಥ ಬರೋದಲ್ಲ. ಏನೇ ನಮ್ಮಲ್ಲಿ ಒಳಮನಸ್ಸಲ್ಲಿ ತೊಂದರೆಗಳಿದ್ದನ್ನು ಅದನ್ನು ನಾನು ಈ ಬ್ಯಾಂಕಿನಲ್ಲಿ ಎಲ್ಲರ ಒಳಗೆ ಹಿರಿಯವ ನಾನೇ ಈಗ ವಯಸ್ಸಲೆ ಆಮೇಲೆ ಇವ್ರು ಎಲ್ಲಾರ ಒಳಗೆ ಗ್ರಾಜುಯೇಟ್ ನಾ ಒಬ್ಬ ಸಣ್ಣ ಪುಟ್ಟ ಜಗಳಗಳಿದ್ದು ಅಂದ್ರೂ ಎಲ್ಲಾರನ್ನು ಸರಿಪಡಿಸಿ, ಯಾಕಂದ್ರೆ ಎಲ್ಲರಿಗೂ ಪ್ರೀತಿಯಿಂದಲೇ ಹೇಳಕ್ ಬರ್ತೈತಿ, ಬೇದು ಹೇಳುವಂತ ಹಕ್ಕು ನನಗೈತಿ. ಅದನ್ನ ಮುಂದಿನ ದಿನಮಾನ ಮಾಡಿ ತೋರಿಸ್ತೀನಿ. ಒಂದೇ ಜಿಲ್ಲಾ ಎಲ್ಲ ಒಂದೇ ಮಾಡಿ ತೋರಿಸಿ ಈ ಬ್ಯಾಂಕ್ ಅನ್ನ ಇಡೀ ರಾಜ್ಯದಲ್ಲಿ ಒಂದೇ ಬ್ಯಾಂಕ್ ಅಂತೇಳಿ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತೀವಿ. ಥ್ಯಾಂಕ್ ಯು. ಪಾಪ ಪುಣ್ಯದ ಮಥನವೋ, ನೀತಿ ತತ್ವದ ಕಥನವೋ, ಬಲಾಬಲಗಳ ಘೋರ ಕದನವೋ, ಪ್ರೇಮ ಕಾಮದ ಸದನವೋ, ರಾಗ ದ್ವೇಷದ ದೋಷವೋ, ಜನ್ಮ ಜನ್ಮದ ಪಾಶವೋ.